ಹೆಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವ್ಲಾಗ್ ಗೈಸ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ನಿಮ್ಮ ಪ್ರೀತಿಯ ಶ್ವೇತಾ ಶೇಷಾದ್ರಿ. ವೆಲ್ಕಮ್ ಬ್ಯಾಕ್ ಅಗೇನ್ ನ್ಯೂ ವ್ಲಾಗ್ ಗೈಸ್. ಈ ಪ್ಲ್ಯಾಂಟ್ಗಳೆಲ್ಲ ಇಂಡೋರ್ ಪ್ಲ್ಯಾಂಟ್ ಆಗಿರುತ್ತೆ. ಸೊ ಇದನ್ನು ಮನೆ ಒಳಗಡೆ ಇಟ್ಕೊಂಡಿದ್ರು. ಅದಕ್ಕೂ ಸ್ವಲ್ಪ ಸೂರ್ಯನ ಬೆಳಕು ಬೇಕು, ಬಿಸಿಲು ಅಂತ ಹೇಳ್ಬಿಟ್ಟು ಸೊ ಮಾರ್ನಿಂಗ್ ನಾನು ಇದನ್ನೆಲ್ಲ ತೊಗೊಂಬಂದು ಆಚೆ ಇಡ್ತಾ ಇದ್ದೀನಿ. ಏನಕ್ಕಂದರೆ ಅದಕ್ಕೂ ಕೂಡ ಸೂರ್ಯನ ಕಿರಣಗಳು ಬೇಕಲ್ವಾ. ಸೊ ಅದಕ್ಕೋಸ್ಕರ ಎಷ್ಟು ಕ್ಯೂಟಾಗಿ ಕಾಣಿಸ್ತಾ ಇದ್ದಾವೆ ನೋಡಿ ಇದೆರಡು ಗಿಡಗಳು. ಸೊ ಮಾರ್ನಿಂಗ್ ರುಟೀನ್ ಸ್ಟಾರ್ಟ್ ಆಗಿದೆ. ನನ್ನ ಮಗಳು ಬೇಗನೆ ಎದ್ದಿದ್ಲು, ಸ್ನಾನ ಮಾಡಿಸು ಅಂತ ಕೇಳ್ತಾಯಿದ್ಲು. ಅದು ಕೂಡ ಸ್ನಾನ ಮಾಡ್ಸೋಕೆ ಅಡುಗೆ ಮನೇಲಿರೋ ಈ ಸಿಂಕಲ್ಲೇ ಸ್ನಾನ ಮಾಡ್ತೀನಿ ಅಂತ ಹೇಳಿರೋ ಕಾರಣ ನಾನು ಇವಳಿಗೆ ಇಲ್ಲೇ ಸ್ನಾನ ಮಾಡಿಸ್ತಾ ಇದ್ದೀನಿ. ಆ್ಯಸ್ ಯೂಶ್ವಲ್ ಎಲ್ರದ್ದು ಮಾರ್ನಿಂಗ್ ಹೇಗೆ ಸ್ಟಾರ್ಟ್ ಆಗಿರುತ್ತೋ ನಂದು ಕೂಡ ಹಾಗೆ ಮಾರ್ನಿಂಗ್ ನಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಬೆಳಗ್ಗೆ ಎದ್ದಿದ ತಕ್ಷಣ ಕೆಲವೊಂದು ಚಿಕ್ಕ ಪುಟ್ಟ ಕೆಲಸಗಳೆಲ್ಲ ಮುಗಿಸಿ ತಿಂಡಿಗೆ ರೆಡಿ ಮಾಡಿಕೊಂಡೆ. ಸೊ ಇವತ್ತಿನ ದಿನ ನನಗೆ ತುಂಬ ವೆರಿ ಸ್ಪೆಷಲ್ ಡೇ ಅಂತ ಹೇಳ್ಬೋದು. ಯಾಕೆ ಗೊತ್ತಾ, ಇವತ್ತು ನಮ್ಮ ಅಮ್ಮಂದು ಬರ್ತಡೇ ಇದೆ. ಸೊ ಅವ್ರು ಯಾವತ್ತೂ ಅವ್ರ ಬರ್ಡೇನ ಆಚರಿಸ್ಕೊಂಡಿಲ್ಲ. ಬಟ್ ನನಗೆ ನಮ್ಮಮ್ಮ ಮನೆಗೆ ಬಂದಿದ್ದೀನಿ ಅನ್ನೋ ಖುಷಿಯಲ್ಲಿ ಆ ಬರ್ಡೇ ಡೇಟು ಮರ್ತೋಗಿತ್ತು. ಬಟ್ ಬಂದಮೇಲೆ ನಮ್ಮಮ್ಮನ ಬರ್ಡೇ ಇದೆ ಅಂತ ಹೇಳ್ಬಿಟ್ಟು ನೆನಪಾಯಿತು. ಸೊ ಇಲ್ಲಿ ಆಂಟಿ ಕುರಿಗಳನ್ನ ಮೇಯಿಸ್ತಾ ಇದ್ರು. ಆಂಟಿದೇ ಸೂಪರ್ ಲೈಫ್ ಅಲ್ವಾ ಅಂತಲೂ ನಾನು ಅಂದ್ಕೊಳ್ತಾ ಇದ್ದೆ. ಸ್ನಾನ ಮಾಡ್ಕೊಂಡು ಇನ್ನೊಂದು ರೌಂಡ್ ನನ್ನ ಮಗಳು ನಿದ್ದೆ ಮಾಡ್ತಾ ಇದ್ದಾಳೆ. ನಮ್ಮ ಫಿಶ್ಗಳಿಗೆಲ್ಲ ಊಟಗಳನ್ನ ಹಾಕಿ ನಂದು ಏನಿದೆ ಕೆಲಸಗಳನ್ನೆಲ್ಲ ಮಾಡ್ಕೊಳ್ಳೋಣ, ಬೇಗ ಬೇಗ ಇವತ್ತಿನ ಕೆಲಸ ಮುಗಿಸೋಣ ಅಂತ ಹೇಳ್ಬಿಟ್ಟು ಕೆಲಸನ ಮುಗಿಸ್ಕೊತಾ ಇದ್ದೆ. ಸೊ ಅದಾದಮೇಲೆ ನಮ್ಮಮ್ಮ 2 ತುಳಸಿ ಗಿಡಗಳನ್ನ ತೊಗೊಂಡು ಬಂದಿದ್ರು. ಅವ್ರಿಗೆ ಟೈಮ್ ಆಗಿಲ್ಲ ಹಾಕೋದಿಕ್ಕೆ ಅಂತ ಹೇಳ್ತಾಯಿದ್ರು. ಓಕೆ ಇವತ್ತು ನಾನೇ ಹಾಕೋಣ ಅದನ್ನೆಲ್ಲ ಅಂತ ಹೇಳ್ಬಿಟ್ಟು ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ನನ್ನ ಅಮ್ಮ ಮನೆಗೆ ಬಂದರೆ ನನಗೆ ಟೈಮ್ ಪಾಸ್ ಹೆಂಗಾಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ಖುಷಿಯಲ್ಲಿ ಟೈಮ್ ಹೋಗೋದೇ ಗೊತ್ತಾಗಲ್ವೋ ಅಥವಾ ಏನು ಅಂತಲೇ ಗೊತ್ತಿಲ್ಲ. ಸೊ ನಮ್ಮನೇಲಿ ಈ 3 ನಾಯಿ ಮರಿಗಳಿರೋದ್ರಿಂದ ನಮ್ಗೆ ಟೈಮ್ ಪಾಸ್ ಆಗ್ತಾ ಇರುತ್ತೆ. ರಾಕಿ ಬಂದ್ಬಿಟ್ಟು ನನ್ನ ಜೊತೆನೇ ಇದ್ದ. ನಾನು ಏನು ಕೆಲಸ ಮಾಡ್ತೀನೋ ಅದರೊಟ್ಟಿಗೆ ಕೂತ್ಕೊತಾ ಇದ್ದ. ಸೊ ಇವಾಗೆಲ್ಲಿ ಸ್ವಲ್ಪ ಬಂದುಬಿಟ್ಟು ಮಣ್ಣಿತ್ತು, ಕೆಮ್ಮಣ್ಣು. ಅದೇ ಕೆಮ್ಮಣ್ಣಿಗೆ ನಾನು ಅರಿಶಿನ ಪುಡಿ ಹಾಕ್ಬಿಟ್ಟು ಕೆಮ್ಮಣ್ಣಿಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಗೊಬ್ಬರ ತೊಗೊಂಡು ಬಂದಿದ್ರು. ಅದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಫಸ್ಟು ಕಲ್ಲುಗಳನ್ನ ಹಾಕೋಬೇಕು. ಕಲ್ಲು ಯಾಕೆ ಹಾಕೋಬೇಕು ಅಂತ ಹೇಳಿದ್ರೆ, ನಾವೇನು ನೀರು ಹಾಕ್ತೀವಲ್ವಾ, ಸೊ ಆ ನೀರು ಕೆಳಗಡೆಯಿಂದ ಹೋಗಬೇಕು, ಗಿಡಗಳು ಕೊಳಿಬಾರ್ದು ಅಂತ ಹೇಳ್ಬಿಟ್ಟು ಸೊ ಕಲ್ಲುಗಳನ್ನ ಹಾಕ್ಕೊಳ್ಳೋದು. ಅದಕ್ಕೆ ನಾನೆಲ್ಲ ಮಣ್ಣು ಮಿಕ್ಸ್ ಮಾಡಿಕೊಂಡು ನಾನಿವಾಗ ಇದರೊಳಗಡೆ ಫಿಲ್ ಮಾಡ್ತಾಯಿದ್ದೀನಿ. ನನಗಂತೂ ಪರ್ಸ್ನಲಿ ಈ ತುಳಸಿ ಕಟ್ಟೆ ತುಂಬ ಇಷ್ಟ ಆಯಿತು. ಪುಟಾಣಿದಾಗಿ ಕ್ಯೂಟಾಗಿ ಚೆನ್ನಾಗಿದೆ. ಇದನ್ನು ಎಲ್ಲಿಂದ ತೊಗೊಂಬಂದರು ಏನು ಅಂತ ನನಗೇನು ಇದ್ರ ಬಗ್ಗೆ ಐಡಿಯಾ ಇಲ್ಲ. ನಾನು ಮನೆಗೆ ಬರೋ ಮುಂಚೆನೇ ತೊಗೊಂಬಂದೆಲ್ಲ ಇಟ್ಟಿದ್ರು, ಹಾಕಬೇಕು ಅಂತ ಹೇಳ್ತಾಯಿದ್ರು. ಸೊ ಹಾಕಿರಲಿಲ್ಲ. ಅವ್ರು ಹಾಕಿಲ್ಲ ಅಂತ ಹೇಳಿಬಿಟ್ಟು ನಾನು ಹಾಕ್ಕೊಂಡು ಕೊಡೋಣ ಅಂತ ಹೇಳ್ಬಿಟ್ಟು ನಾನು ಹಾಕ್ತಾಯಿದ್ದೀನಿ ಅಷ್ಟೇ. ಇಲ್ಲಿ ಒಂದು ಲಕ್ಷ್ಮೀ ತುಳಸಿ ಮತ್ತು ಕೃಷ್ಣ ತುಳಸಿ 2 ಕೂಡ ತೊಗೊಂಬಂದಿದ್ರು. ನಾನೇನು ಸಪ್ರೇಟಾಗಿ ಹಾಕೋದು ಬೇಡ, 2 ಒಟ್ಟಿಗೆ ಹಾಕೋಣ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು 2 ಒಟ್ಟಿಗೆ ಒಂದೇ ಪಾಟ್ ಒಳಗಡೆ ಹಾಕ್ತಾಯಿದ್ದೀನಿ. ನೀವು ನೋಡ್ತಾ ಇದ್ದೀರಾ ಈ ವಿಡಿಯೋದಲ್ಲಿ ರಾಕಿ ಎಷ್ಟು ಚೆನ್ನಾಗಿ ನನ್ನ ಜೊತೆ ಆಟ ಆಡ್ತಿದ್ದಾನೆ ಅಂತ ಹೇಳ್ಬಿಟ್ಟು ನನಗೆ ಒಳ್ಳೆ ಟೈಮ್ ಪಾಸು. ಸೊ ನಾನೇನೋ ಮಾಡ್ತಾಯಿದ್ರೆ ಅವ್ನು ಎತ್ಕೊಂಡು ಹೋಗೋಕ್ಕಂತ ಬರ್ತಾಯಿದ್ದ. ಅದಕ್ಕೆ ನಾನು ಅವನ್ನ ಆ ಕಡೆ ಈ ಕಡೆ ಕಳಿಸ್ತಾ ಇದ್ದೆ. ಮತ್ತು ಯಾರೋ ಬಂದರು ಅಂತ ಕಾಣಿಸುತ್ತೆ, ಅದಕ್ಕೆ ಅವನು ಫುಲ್ಲು ಡೋರ್ ಹತ್ರನೇ ನೋಡ್ತಾ ಇದ್ದ. ಅದೇ ನಾನು ಕೇಳ್ತಾ ಇದ್ದೆ ಏನಕ್ಕೆ ಅಂತ ಹೇಳಿ. ನಾನು ಈ ಪಾಟ್ ಹಾಕಬೇಕಾದ್ರೆ ಲೈಟಾಗಿ ಮಳೆ ಬರ್ತಿತ್ತು ಆಚೆ ಅಂತ ಹೇಳ್ಬಿಟ್ಟು ಡೋರ್ನ ಕ್ಲೋಸ್ ಮಾಡಿದ್ದೆ. ಅದಕ್ಕೆ ಇವ್ನು ನನ್ನ ಹಿಂದೆಯಿಂದನೇ ಬಂದು ಕುಂತ್ಕೊತಾ ಇದ್ದ. ಸೊ ಅದಾದಮೇಲೆ ಬೇರೆ ಕೆಲಸಗಳನ್ನೆಲ್ಲ ಮುಗಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ ನಾನು. ಅಷ್ಟರಲ್ಲಿ ನನ್ನ ಮಗಳು ಕೂಡ ಎದ್ದು ನನ್ನ ಜೊತೆ ಬಂದಿದ್ಲು. ಮನೇಲಿ ಚಿಕ್ಕ ಚಿಕ್ಕ ಪುಟಾಣಿ ಮಕ್ಕಳುಗಳಿದ್ರೆ ಅವ್ರ ಜೊತೆಗೆ ಹೆಂಗೆ ಟೈಮ್ ಪಾಸ್ ಆಗುತ್ತೆ ಅನ್ನೋದೇ ಗೊತ್ತಾಗೋದೇ ಇಲ್ಲ. ಸೊ ನಾನು ಎಲ್ಲಿ ಕ್ಯಾಮ್ರಾನ ಫಿಕ್ಸ್ ಮಾಡ್ತೀನಿ ಅಲ್ಲಿ ಬಂದು ನಿಂತ್ಕೊಳ್ಳೋದು, ಸುಮ್ಮನೆ ಕ್ವೆಶನ್ಸ್ಗಳು ಕೇಳೋದು, ನನಗೆ ಈ ಥರ ಎಲ್ಲ ಮಾಡ್ತಾಯಿದ್ಲು. ಅಮ್ಮ ನಾನು ಕಸ ಗುಡಿಸ್ತೀನಿ ಅಂತ ನನ್ನ ಜೊತೆ ಬಂದ್ಬಿಟ್ಟು ಹೇಳ್ತಾಯಿದ್ಲು. ನಾನು ಅದಕ್ಕೆ ಅವಳು ಪುಟಾಣಿ ಪರ್ಕೆ ಮಾಡಿಬಿಟ್ಟು ಆಚೆ ಗುಡಿಸು ಅಂತ ಹೇಳ್ಬಿಟ್ಟು ಕೊಟ್ಟಿದ್ದೆ. ಅದಾದಮೇಲೆ ನನ್ನ ಕೆಲಸಗಳನ್ನೆಲ್ಲ ನಾನು ನಿಧಾನಕ್ಕೆ ಮಾಡ್ಕೊತಾ ಇದ್ದೆ. ಫಸ್ಟು ಕಸ ಎಲ್ಲ ಗುಡಿಸ್ಕೊಂಡು ಆಮೇಲೆ ಮನೆಯನ್ನೆಲ್ಲ ಒರೆಸ್ಕೊತಾ ಇದ್ದೀನಿ. ಬೇಗ ಪೂಜೆನ ಮುಗಿಸ್ಕೊಬಿಡೋಣ ಅಂತೇಳಿ. ಯಾಕಂದರೆ ಸಂಜೆ ಅಮ್ಮಂಗೆ ಕೇಕ್ ಕಟ್ಟಿಂಗ್ ಮಾಡಿಸೋಣ ಅಂತ ಹೇಳ್ಬಿಟ್ಟು. ನಾನು ಅಪರೂಪಕ್ಕೆ ಅಮ್ಮನ ಮನೆಗೆ ಬಂದಾಗ ನಮ್ಮಮ್ಮ ಹೇಳೋದು, ನೀನೇನು ಕೆಲಸ ಮಾಡಬೇಡ, ಸುಮ್ಮನೆ ಇರು, ನಾನು ಮಾಡ್ಕೊತೀನಿ ಎಲ್ಲ ಅಂತ ಹೇಳ್ತಾರೆ. ಬಟ್ ನಂಗೆ ಮನಸ್ಸು ಒಪ್ಪೋದೇ ಇಲ್ಲ. ಸೊ ನಾನು ಎಷ್ಟಾಗುತ್ತೆ ಕೆಲಸಗಳನ್ನೆಲ್ಲ ಮಾಡ್ಕೊಡ್ತೀನಿ. ಸೊ ಇವಾಗ ನಾನು ನನ್ನ ತಮ್ಮ ಇವಾಗ ಮಾರ್ಕೆಟ್ಗೆ ಹೋಗ್ತಾ ಇದ್ದೀವಿ ತರಕಾರಿನೆಲ್ಲ ತೊಗೊಂಡು ಬರೋದಕ್ಕೆ. ಎಲ್ಲಿಗೆ ಹೋಗ್ತೀರಾ ಶನು? ಎಲ್ಲಿಗೆ?
ಸೊ ಗೈಸ್ ಲೆಟ್ಸ್ ಗೋ ಟು ದ ಮಾರ್ಕೆಟ್. ನಮ್ಮ ಕುಣಿಗಲ್ಲಲ್ಲಿ ಸಂತೆ ಹೇಗಿರುತ್ತೆ, ಹೆಂಗೆ ನಡೆಯುತ್ತೆ ಅಂತ ಹೇಳಿ ನೋಡಿ. ಈ ಥರ ಇರುತ್ತೆ ನಮ್ಮ ಕುಣಿಗಲಲ್ಲಿ ಸಂತೆ. ವೀಕ್ಲಿ ಒನ್ಸ್ ನಡೆಯುತ್ತೆ, ಬುಧವಾರ. ಇವರು ಬಂದು ನನ್ನ ಫ್ರೆಂಡ್ ಇದ್ದಾರೆ, ಅವ್ನು ನನ್ನ ತಮ್ಮನ ಥರ, ಅವ್ರ ಅಮ್ಮ ಅದು. ಸೊ ಎಲ್ಲ ಸಂತೆ ಮುಗಿಸ್ಕೊಂಡು ಬಂದಿದ್ದ ತಕ್ಷಣ ಕ್ವಿಕ್ಕಾಗಿ ಪಲಾವ್ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ನಾನು ಬಂದಿದ್ದ ತಕ್ಷಣ ಎಲ್ಲನೂ ರೆಡಿ ಮಾಡ್ಕೊತಾ ಇದ್ದೆ. ನನಗೆ ಅಡುಗೆ ಮಾಡ್ಕೊಳ್ಳೋ ಟೈಮಲ್ಲಿ ನನ್ನ ತಮ್ಮ ಬಂದು ಫುಲ್ ತಲೆ ತಿಂತಾಯಿದ್ದ. ಬಾ ರೀಲ್ಸ್ ಮಾಡೋಣ, ನನಗೂ ರೀಲ್ಸ್ ಆಗುತ್ತೆ ಅಪ್ಲೋಡ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು, ನಾನು ಟೈಮ್ ಆಗಿದೆ ಅಂತ ಹೇಳ್ಬಿಟ್ಟು ಬೇಗ ಕ್ವಿಕ್ಕಾಗಿ ಅಡುಗೆ ಮಾಡೋಣ ಅಂತ ಹೇಳ್ಬಿಟ್ಟು ಓಕೆ ಆಯಿತು ಅಡುಗೆ ಮಾಡಿಬಿಟ್ಟು ಮುಗಿಸಿ ಅದಾದಮೇಲೆ ಮಾಡೋಣ ಅಂತ ಹೇಳಿ ನಾನಿವಾಗ ನನಗೆ ಏನೇನು ಬೇಕೋ ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ಅಡುಗೆ ಮಾಡೋದು ರೆಕಾರ್ಡ್ ಮಾಡೋಕ್ಕಾಗಲ್ಲ ಅನಿಸುತ್ತೆ, ಬೇಗ ಮಾಡೋಣ ಯಾಕಂದರೆ ಟೈಮ್ ಆಗಿದೆ. ಮಾಡಿದ್ಮೇಲೆ ಹೆಂಗೆ ಬಂದಿದೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಕ್ವಿಕ್ಕಾಗಿ. ಸೊ ಇವಾಗ ರೆಡಿ ಮಾಡ್ಕೊಂಡಿದ್ದೀನಲ್ಲ, ಬೇಗ ಮಾಡೋಣ. ಗುಡ್. ಅಜ್ಜಿ ಎಲ್ಲೋಯ್ತದಂತೆ ಶನು? ಯಾಕಂತೆ? ನನ್ನ ಮಗಳಂತೂ ಅವ್ರ ಅಜ್ಜಿ ಜೊತೆ ಸಖತ್ತಾಗಿ ಟೈಮ್ ಸ್ಪೆಂಡ್ ಮಾಡಿದ್ದಾಳೆ. ನಮ್ಮಮ್ಮಂಗಂತೂ ಚೆನ್ನಾಗಿ ತಲೆ ತಿಂತಾಯಿದ್ಲು. ಯಾಕೆ ಸೀರೆ ಇವಾಗ ಹಾಕ್ಕೊಂಡಿದ್ಯಾ, ಇದೆಲ್ಲ ಯಾಕೆ ಹಾಕ್ಕೊಂಡಿದ್ಯಾ, ನಂಗೆ ಕೊಡು ಅಂತ ಇಷ್ಟೊಂದು ತಲೆ ತಿಂತಾಯಿದ್ದಾಳೆ. ಜುಗಾಡ್ ಮಾಡಿದ್ದೀವಿ. ನಮ್ಮಮ್ಮ ಯಾವತ್ತು ಬರ್ಡೇನೇ ಸೆಲೆಬ್ರೇಟ್ ಮಾಡ್ಕೊತಾ ಇರಲಿಲ್ಲ. ಸೊ ನಾವು ದೊಡ್ಡವ್ರು ಆದಮೇಲೆ ನಮ್ಮಮ್ಮಗೆ ಬರ್ತಡೇನ ಸೆಲೆಬ್ರೇಟ್ ಮಾಡ್ತಿರೋದು. ಈ ವಿಡಿಯೋದಲ್ಲಿ ಒಂದು ಜುಗಾಡ್ ಮಾಡಿದ್ದೀವಿ ನಾವು. ಸೊ ಇದೇನೇ ಅದು ಜುಗಾಡ್ ಏನಂತಂದರೆ, ನಮ್ಮಮ್ಮಂಗೆ ಈ ಥರ ಕೇಕ್ ಅದೆಲ್ಲ ಇಷ್ಟ ಆಗೋದಿಲ್ಲ. ಸೊ ಅದಕ್ಕೆ ನಮ್ಮಮ್ಮ ಫಸ್ಟ್ ಹೇಳಿದರು ನಂಗೆ ಹನಿ ಕೇಕ್ ತೊಗೊಬನ್ನಿ ಅಂತ ಹೇಳ್ಬಿಟ್ಟು, ನಾವು ತೊಗೊಂಬಂದ್ಬಿಟ್ಟು ಈ ಥರ ಮನೇಲೇ ಡೆಕೋರ್ ಮಾಡಿಬಿಟ್ಟು ಕೊಟ್ವಿ, ಇದನ್ನೇ ಕಟ್ ಮಾಡಲಿ ಅಂತ ಹೇಳ್ಬಿಟ್ಟು. ನಮ್ಮ ಶಾನ್ವಿಕಾ ನಾನು ಕಟ್ ಮಾಡ್ತೀನಿ ಇವತ್ತು ನನ್ನ ಬರ್ತಡೇ ಅಂತ ಹೇಳಿ ಅವ್ರ ಅಜ್ಜಿ ಜೊತೆ ಕೂತ್ಕೊಂಡು ಅವಳು ಕೇಕ್ನ ಕಟ್ ಮಾಡ್ತಾ ಇದ್ದಾಳೆ. ಇಲ್ಲೊಂದು ನಾಯಿ ಕಾಯ್ಕೊಂಡು ಕುಂತವೆ. ಇದು ಒಂಥರ ನನಗೆ ಸ್ಪೆಷಲ್ ಮೆಮೊರಿ ಅಂತ ಹೇಳ್ಬೋದೇನೋ ಗೊತ್ತಿಲ್ಲ. ಬಟ್ ಏನಕ್ಕಂದರೆ ಅನ್ಫಾರ್ಚುನೇಟ್ಲಿ ನಾನು ಮನೆಗೆ ಬಂದಿದ್ದು ನಂಗೆ ಹೆಲ್ತ್ ಸರಿ ಇರಲಿಲ್ಲ ಅಂತ ಹೇಳ್ಬಿಟ್ಟು ನಾನು ಡೇಟ್ನ ಮರ್ತೋಗ್ಬಿಟ್ಟಿದ್ದೆ. ಬಂದಮೇಲೆ ಗೊತ್ತಾಯ್ತು ಮಮ್ಮನ ಬರ್ಡೇ ಇದೆ ಅಂತ ಹೇಳ್ಬಿಟ್ಟು. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಅಮ್ಮ, ಹ್ಯಾಪಿ ಬರ್ಡೇ ಟು ಯು ಅಮ್ಮ. ನಾವೇನಾದರೂ 3 ಜನ ಮಕ್ಕಳು ಏನಾದರೂ ಬೇಜಾರು ಮಾಡಿದರೆ ನಿಜವಾಗ್ಲೂ ಸಾರಿ. ನಾನೇನಾದರೂ ಮತ್ತೆ ಹುಟ್ಟಿ ಬಂದರೆ ಅದು ನಮ್ಮಮ್ಮನ ಹೊಟ್ಟೆಲ್ಲ ಹುಟ್ಟು ಬರಬೇಕು ಅನ್ನೋದು ಒಂದೇ. ಹುಟ್ಟಿ ಬಂದರೂ ಕೂಡ ನಾನು ನಮ್ಮಮ್ಮನ ತುಂಬ ಚೆನ್ನಾಗಿ ನೋಡ್ಕೋಬೇಕು ಅನ್ನೋದೊಂದು ದೇವ್ರ ಹತ್ರ ನಾನು ಕೇಳ್ಕೊತೀನಿ. ನಿನ್ನ ಮಕ್ಕಳು ನಾವು 3 ಜನ ಅಂತ ಹೇಳ್ಕೊಳ್ಳೋಕ್ಕೆ ನಮಗೆ ತುಂಬ ಖುಷಿ ಇದೆ. ಅಜ್ಜಿ ಕೈ ಕೊಡ್ಸನು ಮಾಡಮ್ಮ. ಹ್ಯಾಪಿ ಬರ್ಡೇ ತಿನ್ನಮ್ಮ, ತಿನ್ನಲ್ಲೇ. ಮತ್ತೆ ಮುಂದಿನ ವರ್ಷ ಈ ಮೆಮೊರಿ ಇರ್ತದೋ ಇರಲ್ಲ ನಿಂಗೆ. ಯಾಕೆ ಹೋಗ್ಬಿಡ್ತಾನಂತಾನ? ಇದೇ ಶಾನು ದೊಡ್ಡೋಳಾಗಿರ್ತಾಳಲ್ಲೋ ಅದಕ್ಕೇನೆ ಕಾಯ್ಕೊಂಡ್ ಕುಂತಾನ. ಹಾಕಮ್ಮ ಸಾಕು, ಗುಂಡಿಗೆ ತಿನ್ಸಮ್ಮ. ಚಿನ್ನಮ್ಮ ಹ್ಯಾಪಿ ಬರ್ಡೇ ಕಣಮ್ಮ. ನೀನ್ ತಿನ್ಸು ಶನು. ನಮ್ಮ ಮನೆ ಗಿಟಾರ್ ಬಂತು. ಎಲ್ಲರೂ ಒಟ್ಟಿಗೆ ಹೇಳೋಣ ಹ್ಯಾಪಿ ಬರ್ಡೇ ಅಮ್ಮ ಅಂತ. ರೆಡಿ 1 2 3. ಹ್ಯಾಪಿ ಬರ್ಡೇ ಅಮ್ಮ. ಥ್ಯಾಂಕ್ ಯು. ಮುಚ್ಕೊಂಡು ಹೋಗೋಣ. ಗಿಟಾರ್ ನೋಡಿ ಗಾಯ್ಸ್, ನಮ್ಮ ಮನೆ ಗಿಟಾರು. ಸಾಕಷ್ಟೇ. ತಿನ್ನಪ್ಪ. ನೀನ್ ತಿನ್ಸೋಗ. ನಾನು ವಿಡಿಯೋಗೆ ಬರಲ್ಲ. ತಾಳಮ್ಮ. ಮುಗಿತಾ ಎಲ್ಲ? ಊಟ ಮಾಡೋಣ. ಮೊಸರೇ ತಂದಿಲ್ವಲ್ಲ ಅಂತೂ. ತಳಮಪ್ಪ. ಊಟ ತಿನ್ನಲ್ವ ಶಾ? ನೀನು ಕೇಕ್ ತಿಂತಿದ್ಯಲ್ಲ. ಪಾಪ ಸಿಕ್ಕಿದೆ ಚಾನ್ಸ್ ತಿನ್ನಕ್ಕೆ.
ನಮ್ಮಮ್ಮ ನಮಗೆ ರಾಯಲ್ ಆಗಿರೋ ಲೈಫ್ನ ಕೊಡ್ದಲ್ಲೇ ಇದ್ದರೂ ಕೂಡ ನಮಗೆ ಒಳ್ಳೆ ಥರದ ವಿದ್ಯಾಭ್ಯಾಸ ಕೊಡಿಸಿದ್ದಾರೆ. ಅದಾದಮೇಲೆ ಒಳ್ಳೆ ಬುದ್ಧಿಗಳನ್ನ ಹೇಳ್ಕೊಟ್ಟಿದ್ದಾರೆ. ನಮ್ಮ ಅಮ್ಮಗೋಸ್ಕರ ಸ್ಪೆಷಲಾಗಿ ನಾನು ಪಲಾವ್ನ ಮಾಡಿದ್ದೆ. ಆಮೇಲೆ ಇದು ಬಂದ್ಬಿಟ್ಟು ಗೋಬಿ. ಇಷ್ಟನ್ನು ಮಾಡಿದ್ವಿ. ನಮ್ಮಮ್ಮ ನಮಗೆ ಯಾವ ಥರ ಒಳ್ಳೆ ಬುದ್ಧಿಗಳನ್ನ ಹೇಳ್ಕೊಟ್ಟಿದ್ದಾರೆ ಅಂದರೆ, ಒಂದು ಮೋಸ ಮಾಡಬಾರ್ದು ಜನರಿಗೆ, ಇನ್ನೊಂದು ಕದಿಬಾರ್ದು, ಇನ್ನೊಂದು ಸುಳ್ಳು ಹೇಳಬಾರ್ದು. ದೇವ್ರು ಎಲ್ಲನೂ ನೋಡ್ತಾ ಇರ್ತಾರೆ, ಯಾವ ಟೈಮಲ್ಲಿ ಏನೇನು ಕೊಡಬೇಕು ಅದನ್ನು ಕೊಟ್ಟೇ ಕೊಡ್ತಾರೆ ಅಂತ ಹೇಳ್ಬಿಟ್ಟು. ಸೊ ನಾನು ತುಂಬ ಪ್ರೌಡಾಗಿ ಹೇಳ್ಕೊತೀನಿ ಇವ್ರು ನಮ್ಮಮ್ಮ ಅಂತ ಹೇಳ್ಬಿಟ್ಟು. ನಾನು ನೆಕ್ಸ್ಟ್ ಜನ್ಮ ಅಂತ ಇದ್ದರೂ ಕೂಡ ನಮ್ಮಮ್ಮನ ಹೊಟ್ಟೆಲೇ ಹುಟ್ಟು ಬರಬೇಕು, ಅಥವಾ ನನ್ನ ಹೊಟ್ಟೆಲಿ ನಮ್ಮಮ್ಮ ಹುಟ್ಟು ಬರಬೇಕು. ನಾನು ನಮ್ಮಮ್ಮನ ತುಂಬ ಚೆನ್ನಾಗಿ ನೋಡ್ಕೋಬೇಕು ಅನ್ನೋದು ನನ್ನ ಆಸೆ. ಸೊ ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಗೈಸ್. ಥ್ಯಾಂಕ್ ಯು ಸೋ ಮಚ್.